ಅವಳದು ರೆಡಿ ಆಗಿದೆ. ಇನ್ನು ನನಗೆ ಟಾಸ್ಕ್ ಅಂದರೆ ಅವನಿಗೆ ತಿಂಡಿ ತಿಳಿಸೋದು. ದೊಡ್ಡ ದೊಡ್ಡ ಕಮಿಟ್ಮೆಂಟ್ ಅನ್ನಂಗಿಲ್ಲ ಅಲ್ವಾ? ಅನ್ಬೇಕು. ಆಯಿತು. ಟೈಮ್ ಆಗಿದೆ ಇವತ್ತು. ನಾನು ಇನ್ನೂ ಮೊಬೈಲ್ ನೋಡೇ ಇಲ್ಲ. ನನ್ನ ಕ್ಲೈಂಟ್ಸ್ ಎಷ್ಟು ಬೇಕು ಅಂತಾರೋ ಗೊತ್ತಿಲ್ಲ. ಬಟ್ ಫೈನಲಿ ನನ್ನ ಟ್ರಾನ್ಸ್ಫಾರ್ಮೇಷನ್ಗೆ ನಾನು ಜಾಯ್ನ್ ಆದೆ ಅಂತಲೇ ಹೇಳಬಹುದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ಬೈಕೊಂಬೇಡಿ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಯಾಕಂತಂದರೆ ಆಲ್ಮೋಸ್ಟು ಲಾಸ್ಟ್ 2.5 ಮಂತ್ ಆಯಿತು ಅದ್ರ ಜೊತೆ ವೀಡಿಯೋಸ್ ಮಾಡಿ. ಸೊ ಹೋಮ್ ಸ್ಟೈಲಿದ್ದೆ. ಹೋಮ್ ಸ್ಟೈಲಿ ವೀಡಿಯೋಸ್ ಮಾಡೋದು ಬಿಟ್ಟೆ. ಯಾಕೆಂದರೆ ನನಗೆ ಕರೆಕ್ಟಾಗಿ ಅಲ್ಲಿ ನನ್ನ ರೊಟೀನ್ ಫಾಲೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಾದ ನಂತರ ಬಾಂಧವನ ಸ್ಕೂಲಿಗೆ ಜಾಯಿನ್ ಮಾಡಿಸಿದ್ವಿ. ನಂತರ ಮನೆ ಹುಡುಕಾಟ, ಆಮೇಲೆ ಮನೆ ಕೂಡ ಸಿಕ್ತು. ಇನ್ನು ಶಿಫ್ಟಿಂಗು ಇದರಲ್ಲೇ 1 ತಿಂಗಳು ಕಳೆದೋಗ್ಬಿಟ್ಟಿದೆ. ಆ್ಯಂಡ್ ಮೋರೋವರ್ ನಂದು ಹೆಂಗಾಗಿದೆ ಅಂದರೆ ನಂದು ರೊಟೀನೇ ಅಲ್ಲ ಅನ್ನೋ ಥರ ನಾನು ಚೇಂಜ್ ಆಗೋಗ್ಬಿಟ್ಟಿದೆ. ನನಗೆ ಅಂತ ಟೈಮ್ ಸಿಕ್ಕಿದ್ರೂ ಅದು ಯುಟಿಲೈಸ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಆ ಥರ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ನಾನು ಅಜ್ಜಿ ಜೊತೆ ಮಾತಾಡ್ತಾ ಇದ್ದೆ. ನಂದು ಬರ್ಡೇ ಅಲ್ಲ, ಹಾಗಾಗಿ ಕಾಲ್ ಮಾಡಿ ವಿಶ್ ಮಾಡ್ದೆ. ಗುಡ್ ಮಾರ್ನಿಂಗ್. ಅಷ್ಟೇನಾ? ಏನು ಹೇಳಲ್ವಾ ನನಗೆ ಇವತ್ತು ನೀನು? ಕೇಳಿಸ್ತಾ ಇಲ್ಲ ಮಮ್ಮ. ಹ್ಯಾಪಿ ಬರ್ಡೇ ಮಮ್ಮ. ಥ್ಯಾಂಕ್ ಯು ಕಂದಮ್ಮ. ಐ ಲವ್ ಯು. ಎದ್ದೇಳ್ತೀರಾ? ಹೋಗೋಣ ಮಮ್ಮ. ಏಯ್ ಎದ್ದು ಮಕ್ಕಳೇ. ಎದ್ದೇಳಬೇಕು. ಲೇಟ್ ಆಗುತ್ತೆ. ನಾನು ಮನೆ ಒರೆಸಿ ಬರೋಷ್ಟರಲ್ಲಿ ಎದ್ದೇಳ್ಬೇಕು ನೀನು. ಓಕೆನಾ? ಎಷ್ಟು? 5 ನಿಮಿಷನಾ? 5 ನಿಮಿಷ ಎದ್ದೇಳಬೇಕು. ನಾನು ನೀರು ಬಿಟ್ಟಿದ್ದೀನಿ ಆಲ್ರೆಡಿ. ಸರಿ, ಬಾಯ್. ತಿಂತಾ ಇಲ್ವಾ? ವಿಡಿಯೋ ಮಾಡ್ಕೊಂತ ಇದ್ದೀನಿ. ನಿಮ್ಮ ಮ್ಯಾಮ್ ತೋರಿಸ್ತೀನಿ. ದಾಕ್ಷಾಯಣಿ ಮ್ಯಾಮಿಗೆ ತೋರಿಸ್ತೀನಿ. ಸೊ ಇವಾಗ ಹಾಸನ ಶಿಫ್ಟ್ ಆಗಿದ್ದೀವಿ. ಅದು ಬಾಂಧ ಸ್ಕೂಲಿಗೋಸ್ಕರ. ಬಟ್ ಹೆಂಗಾಗಿದೆ ನನಗೂ ಹೆಂಗೋ ಅವಳು ಸ್ಕೂಲ್ ಮುಗಿಸ್ಕೊಂಬಂದು ಮನೆ ಒಳಗಡೆ ಸೇರಿಕೊಂಡ್ರೆ, ನಾನು ನೋಡೋಣ ಸ್ಕೂಲಿಗೆ ಬಿಟ್ಟು ಸ್ಕೂಲಿಂದ ಕರ್ಕೊಂಬಂದು ಮನೆ ಒಳಗಡೆ ಸೇರಿಕೊಂಡ್ರೆ ನಮಗೆ ಬೇರೆ ಪ್ರಪಂಚನೇ ಇಲ್ಲ. ಹೊರಗಡೆ ಹೋಗೋಕ್ಕಾಗಲ್ಲ, ಮಳೆ ಇದೆ. ಆ್ಯಂಡ್ ಅಕ್ಕಪಕ್ಕ ಅಷ್ಟಾಗಿ ನಮಗೆ ಗೊತ್ತೂ ಇಲ್ಲ ಮಾತಾಡ್ಸಿದ್ರು ಹಾಯ್ ಬಾಯ್ ಅಷ್ಟೇ. ಆ್ಯಂಡ್ ಅವಳು ಹೊರಗಡೆ ಆ್ಯಕ್ಟಿವಿಟಿ ಏನಾದ್ರು ಕರ್ಕೊಂಡು ಹೋಗೋಣ ಅಂತಂದರೆ ಮಳೆ ಆಗಲ್ಲ. ಇನ್ನು ಸೈಕಲ್ ತರಿಸ್ಕೊಂಡು ಓಡಿಸೋಣ ಅಂತಂದ್ರೂ ಮಳೆ. ಎಲ್ಲದ ರೀಸನ್ಗೂ ಮಳೆಯಿಂದ ಅಂತೂ ನಾನು ನನ್ನ ಮಗಳು ಇಬ್ಬರು ಒಂದೊಂದು ರೌಂಡಲ್ಲ 2 ರೌಂಡೇ ದಪ್ಪ ಆಗೋಗ್ಬಿಟ್ಟಿದ್ದೀವಿ. ಅವಳಿಗೂ ಆ್ಯಕ್ಟಿವಿಟಿ ಇಲ್ಲ, ನನಗೂ ಆ್ಯಕ್ಟಿವಿಟಿ ಇಲ್ಲ. ಸೊ ಏನಾದರೂ ಆಗಲಿ ಇನ್ಮೇಲಂತೂ ಕರೆಕ್ಟಾಗಿ ವೀಡಿಯೋಸ್ ಮಾಡಬೇಕು, ನನ್ನ ರೊಟೀನ್ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು ಅಂತ ಶುರು ಮಾಡಿಬಿಟ್ಟಿದ್ದೀನಿ. ಬಟ್ ಈ ಟೈಮಂತೂ ನಿಲ್ಲಿಸೋದೇ ಇಲ್ಲ. ಲಾಸ್ಟ್ ಟೈಮಿಗೆ ಹೀಗೆ ಹೇಳಿದ್ವಿ ಅಂತ. ಬಟ್ ಇವಾಗ ನಾನು ಬಂದು ಇಬ್ಬರೇ ಇದ್ದೀವಿ. ಯಾಕಿಬ್ಬರೇ ಅಂತಂದರೆ ನವೀನು ಇಲ್ಲಿ ಅಲ್ಲಿ 2 ಕಡೆ ಓಡಾಡ್ತಾ ಇರ್ತಾರೆ. ಸೋಮವಾರ ಬಂತು ಅಂದರೆ ಗುರುವಾರ ಅಥವಾ ಶುಕ್ರವಾರ ಓಡ್ಬಿಡ್ತಾರೆ, ಇಲ್ಲ ಮಂಗಳವಾರ ಕೂಡ ಹೋಗಿ ಬರ್ತಾರೆ. ಗೆಸ್ಟ್ ಬಂತು ಅಂದರೆ ಅವರು ಹೋಗಿದ್ದು ಬರ್ತಾರೆ. ಸೊ ಈ ಥರ ಆಗೋಗ್ಬಿಟ್ಟಿದೆ ನನ್ನ ರೊಟೀನು. ಹೆಂಗೆ ಅಂತಂದರೆ ನನ್ನದೇ ರೊಟೀನ್ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಅದನ್ನ ಬ್ಯಾಕ್ ಟು ಟ್ರ್ಯಾಕ್ ತೊಗೊಂಬರ್ಬೇಕು ಅಂತ ತೊಗೊಂಬರ್ತಾ ಇದ್ದೀನಿ. ಹೆಂಗಾಗಿತ್ತು ಅಂದರೆ ಇಷ್ಟು ದಿನ ಬಾಂಧವ್ಯ ಸ್ಕೂಲಿಗೆ ಕರ್ಕೊಂಬರೋದು, ಮಧ್ಯಾಹ್ನ ಅವಳು ಊಟ ಮಾಡಿಸೋದು, ನಾನು ಊಟ ಮಾಡೋದು, ಆ್ಯಂಡ್ ಮಧ್ಯಾಹ್ನ ಅವಳು ಮಂಗ್ಸೋಕೆ ಹೋಗಿ ನಾನು ಮಲ್ಕೊಬಿಡೋದು. ಈ ಥರನೇ ಮಾಡಿಬಿಡ್ತಾ ಇದ್ದೆ. ಹಾಗಾಗಿ 1 ರೌಂಡ್ ದಪ್ಪ ಆಗಿದ್ದೀನಿ, ಒಪ್ಕೊಳ್ತೀನಿ. ಅದನ್ನು ಮತ್ತೆ ಕಮೆಂಟ್ ಮಾಡಬೇಡಿ, ಮೇಡಮ್ ದಪ್ಪ ಆಗಿದ್ದೀರಾ, ಯಾಕೆ ದಪ್ಪ ಆಗಿದ್ದೀರಾ ಅಂತ. ಅವಳದು ರೆಡಿ ಆಗಿದೆ. ಇನ್ನು ನನಗೆ ಟಾಸ್ಕ್ ಅಂದರೆ ಅವನಿಗೆ ತಿಂಡಿ ತಿಳಿಸೋದು. ತಿಂಡಿ ತಿಂದಮ್ಮ, ಖಾಲಿ ಆಗಿಲ್ಲಮ್ಮ. ಟೈಮ್ ಆಯಿತು ಗೊತ್ತಾ? ಟೈಮ್ ಎಷ್ಟಾಯಿತು ಗೊತ್ತಾ? ಹಾಂ, ಮ್ಯಾಮಿಗೆ ತೋರಿಸ್ಲಾ ಈ ವಿಡಿಯೋನಾ? ಟೈಮ್ ತೋರಿಸಿ ಅಂತೇಳಿ ಟೈಮ್ ಆಯಿತು. ಹಾಂ, ಡಾರಪ್ರಮಿಗೆ ಹಾಕೋಕೆ ಹೇಳ್ತೀನಿ. ಬೇಡ ಅಂದರೆ ತಿನ್ಬೇಕು ಬೇಗ. ನಿಮ್ಮ ಸ್ಕೂಲ್ ಹೆಸರೇನು? ರಾಯಲ್ ಅಪೋಲೋ ಇಂಟರ್ನ್ಯಾಷನಲ್ ಸ್ಕೂಲ್. ಇಂಟರ್ನ್ಯಾಷನಲ್ ಸ್ಕೂಲ್. What's your name? What's your name? Pearl.
ವಾಟ್ಸ್ ಯುವರ್ ನೇಮ್? ಗೊತ್ತಿಲ್ಲ. ಕುಶಾ ಮ್ಯಾಮ್ ಬೇರೆ ಕ್ಲಾಸ್ಗೆ ಹೋಗಿ ಕಮೆಂಟ್ ಬಂದ್ರು. ಹೌದಾ? ಈ ದೊಡ್ಡ ದೊಡ್ಡ ಕಮೆಂಟ್ ಮ್ಯಾಮ್ ಅನ್ನಂಗಿಲ್ಲ ಅಲ್ವಾ? ಅನ್ಬೇಕು. ಚಿಕ್ಕವ್ರು ಮಾಡಿದ್ರೆ ಕಮೆಂಟ್ ಮ್ಯಾಮ್ ಅಲ್ಲ, ದೊಡ್ಡವರು ಅನ್ಬೇಕು. ದೊಡ್ಡವರು ಚಿಕ್ಕವರು ಇಬ್ರು ಅನ್ಬೇಕು. ಈಗ ನನ್ನ ಹತ್ರ ಒಬ್ರು ಒದೆ ತಿಂತಾರೆ. ಯಾಕೆ ಅಂದ್ರೆ ಚಪಾತಿ ತಿಂದೆ ಬಟ್ಟೆಗೆಲ್ಲ ತಿನ್ನಿಸ್ತಾ ಇದ್ದಾರೆ, ಅದಕ್ಕೆ. ಬಟ್ಟೆಗೆಲ್ಲ ನೀನು ತಿನ್ನಿಸ್ತಾ ಇರೋದು ಬಟ್ಟೆಗೆಲ್ಲ. ತಗಬಟ್ಟೆ ಹುಳಿ ತಗಬಟ್ಟೆಗೆಲ್ಲ ಅಂತಾರೆ. ನಾನು ಬೇರೆ ಬಟ್ಟೆ ಕೊಡ್ಸಲ್ಲ, ಅಕ್ಕ ಹಾಳು ಮಾಡ್ಕೊಂಡ್ರೆ. ಬರ್ಡೇಗೆ ಹೊಸಿ ಬಟ್ಟೆ ಕೊಡ್ಸಿದ್ದೀನ, ಅವ್ವ ತಾತ ಬೈತಾ ಇದ್ದಾರೆ, ಅದಕ್ಕೇನೆ ಬಟ್ಟೆ ಜಾಸ್ತಿ ಕೊಡ್ಸಿದ್ದಾಳೆ ಅಂತ. ಬೇಕು ಅಂದ್ರೆ ಬೇಗ ತಿನ್ಬೇಕು. ಹೊಸ ಬಟ್ಟೆ ಹೊಸ ಬಟ್ಟೆ ಬೇಕು ತಾನೇ, ತಿನ್ನು ಬೇಗ. ಎಸ್ ಏನು ಹೇಳು ಸಿಪ್ಪರ? ಅದು ತೊಳೆಯೋದೇನು ಅವಶ್ಯಕತೆ ಇಲ್ಲ, ಕೊಳೆ ಇರಲಿಲ್ಲ, ಅದಾಗಿ ಇದನ್ನ ಮಾತ್ರ ತೊಳೆದಿದ್ದೀನಿ. ಹಾಕೋ, ಯಾವ್ದಾದ್ರು ಹಾಕಮ್ಮಮ್ಮ. ಹಾಕೋಕಂದ. ಸರಿ ಹಾಕೋ ಮಗಳೇ. ಫೋಟೋ ತೆಗಿಬೇಕಾ? ಬಾ. ಓಕೆ, ಪೋಸ್ ಕೊಡು. ಇದು ಆಯ್ತು, ಫೋಟೋ ಆಯ್ತು. ಬಾ ಲೇಟ್ ಆಯ್ತು. ಗಾಡಿ ತೆಗಿತಾ ಇರ್ತೀನಿ. ಬಾ ಮತ್ತೆ ಬೇಗ ಗಾಡಿ. ಸರಿ, ಲಂಚ್ ಬಾಕ್ಸ್ ತಗೊಬಂದ್ಬಿಡು. ಲಂಚ್ ಬಾಕ್ಸ್ ತಗೊಬಂದ್ರೆ ಇಲ್ಲೇ ಬರ್ಬೋದಿತ್ತಾನೆ. ನಾನು ಲಂಚ್ ಬಾಕ್ಸ್ ತಗೊಬರ್ಬೋದು, ಇಲ್ಲೇ ಇರ್ತೀನಿ ನಾನು. ಲಂಚ್ ಬಾಕ್ಸ್ ಎಂಥ ಮಗಳು ಗೊತ್ತಾ ನೀನು? ಲಂಚ್ ಬಾಕ್ಸ್ ತಗೊಂಡ್ರೆ ಇಳ್ದೋಗ್ಬೋದಿತ್ತಾನೆ. ಬಾ ಸುಬ್ಬಕ್ಕ. ಹಿಂಗೆ ಮಕ್ಕಳು ಲಂಚ್ ಬಾಕ್ಸ್ ಬ್ಯಾಗ್ ತಗೊಬಂದ್ರೆ ತಗೊಬರಲ್ಲ. ಅಯ್ಯೋ ನಿಧಾನ, ಭಯ ಆಯ್ತಾ? ಅಯ್ಯೋ ಏನ್ ಮಾಡ್ತೀಯ? ಬಾ, ಗೇಟ್ ಓಪನ್ ಮಾಡು. ಬಾ. ಬಾ 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 ಬಾ, ಲೇಟ್ ಆಯ್ತು. ಬಾ. ಇಲ್ಲೇ ಇದ್ದಾನೆ, ಓಪನ್ ಮಾಡು ಗೇಟು. ಗೇಟ್ ಓಪನ್ ಮಾಡು ಒಂದೇ. ಬಾಯ್. ಓಪನ್ ದ ಗೇಟ್. ಲೇಟ್ ಆಯ್ತು. ಹೊರಟೆ ನಾನು. ಬಾ, ಸಾಕು, ಅಷ್ಟೇ ಬಾ. ಓಕೆನಾ? ಲೆಟ್ಸ್ ಗೋ. ರೂಟ್ ತೋರಿಸ್. ಅಲ್ಲ ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಲ್ಲಿ ಅಕ್ಕ ಹೋಗ್ತಾ ಇದ್ದಾಳೆ. ನೀನು ನೋಡು ಎಷ್ಟು ಲೇಟ್ ಮಾಡ್ತೀಯ. ನೀನು ಯಾಕೆ ಕುತ್ಕೊಬೇಕು ತಾನೆ? ಅದೇ ಯಾಕೆ ಅಂತ. ಯಾರ ಹತ್ರ ಇದೆ? ಏನಮ್ಮ?
ಕಲರ್ ಮಾತ್ರ ಚೇಂಜ್. ಹೌದು ಕಲರ್. ಬಾಂಡ ಸ್ಕೂಲ್ ಎಲ್ಲಿದೆ? ಅಲ್ಲೇ ಬಾಂಡ ಸ್ಕೂಲು. ಈಗೆಲ್ಲ ಬಂದಾಯ್ತು, ನೀನೇ ಲೇಟು. ಒಂದು ನಿಮಿಷ ಹೇರ್ ಸರಿ ಮಾಡಿ. ಹಾಂ ಅಲ್ಲಿ ನಿಂತ್ಕೋಬೇಕಾ? ನಡಿ ಈ ಕಡೆ ಈ ಕಡೆ ನಡಿ. ನಿನ್ನ ಫ್ರೆಂಡ್ ಹೋದ ಇವಾಗ ಜಸ್ಟ್ ನೋಡಲ್ಲಿ. ಸೇ ಬಾಯ್ ಬಾಯ್ ಬಾಯ್. ಫೈನಲಿ ಬಾಂಧವ್ಯ ಸ್ಕೂಲಿಗೆ ಹೋದ್ಲು. ನನಗಂತೂ ಮಾರ್ನಿಂಗ್ ಎದ್ದಾಗಿಂದ ಅವಳು ಸ್ಕೂಲ್ಗೆ ಹೋಗೋ ತನಕ ಹೆಂಗಾಗುತ್ತೆ ಅಂದರೆ, ನಾನೇ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಇಷ್ಟು ಟೆನ್ಷನ್ ತೊಗೊಂಡಿರಲ್ವ ನಾವು, ಆ ಲೆವೆಲ್ಗೆ ಟೆನ್ಷನ್ ಕೊಟ್ಬಿಡ್ತಾಳೆ. ಅಲ್ಲಿಂದ ಬಂದು ತರಕಾರಿಗಳು ಖಾಲಿಯಾಗಿತ್ತು. ಸೊ ಹಾಗಾಗಿ ಬೀಟ್ರೋಟ್ ತೊಗೊಳ್ಳೋಣ, ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಬೀಟ್ರೋಟ್ ತೊಗೊಳ್ತಾ ಇದ್ದೀನಿ. ಸೊ ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಾಯಿತು. ಫೈನಲಿ ತಿಂಡಿ ತಿನ್ನೋ ಟೈಮ್ ಆಗಿದೆ. ನನ್ನ ಬ್ರೇಕ್ಫಾಸ್ಟ್ ಇದಾಗಿರುತ್ತೆ. ಟೈಮ್ ಆಗಿದೆ ಇವತ್ತು. ನಾನು ಇನ್ನೂ ಮೊಬೈಲ್ ನೋಡೇ ಇಲ್ಲ. ನನ್ನ ಕ್ಲೈಂಟ್ಸ್ ಎಷ್ಟು ಬೈಕೊಂತಾರೋ ಗೊತ್ತಿಲ್ಲ, ಬಟ್ ಗೊತ್ತು ಅವ್ರಿಗೆ ಇವತ್ತು ನನ್ನ ಬರ್ಡೇ ಇದೆ ಅಂತ. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊತಾರೆ. ಎಸ್, ಅವಳನ್ನ ಬಿಟ್ಟು ಬಂದು ನಾನು ಕೆಲಸ ಮುಗಿಸಿ ಪೂಜೆ ಎಲ್ಲ ಆಗಿ ತಿಂಡಿ ತಿಂದು ಸ್ವಲ್ಪ ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ಬಂದಾಯಿತು. ನವೀನ್ ಹೋಮ್ ಸ್ಟೇಯಿಂದ ಬಂದರು. ಹಾಗೆ ಮಗಳನ್ನ ಅವರೇ ಪಿಕಪ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಸೊ ನಾನು ಹೋಗೋ ಆಗಿಲ್ಲ. ನಂಗೆ ಏನಂತಂದರೆ ಹೋಗ್ಬೇಕು ಅಂದರೆ ಮತ್ತೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗಬೇಕಲ್ಲ ಅಂತ ಅವರಿಗೆ ಫೋನ್ ಮಾಡಿಬಿಟ್ಟಿದ್ದೀವಿ. ಬರ್ತಾವೆ ಅಂತೀವಿ, ಮೇಡಮ್ ಅವ್ರನ್ನ ಪಿಕ್ ಮಾಡ್ಕೊಂಡು ಬಂದುಬಿಡಿ ಅಂತ. ಹಾಗೆ ಆನ್ಬಾಲ್ಡ್ ಚಿಕ್ಕಿ ಫ್ಯಾಕ್ಟ್ರಿಯಿಂದ ನನಗೆ ಚಿಕ್ಕಿ ಕೂಡ ಬಂದಾಯಿತು. ಬಟ್ ಸೀರಿಯಸ್ ಡಯಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಆದರೂ ಪರವಾಗಿಲ್ಲ ಅಂತ ಇಸ್ಕೊಂಡೆ. ಮೇಡಮ್ ಅವ್ರಿಗೆ ಚಕ್ಲಿ ಕೂಡ ಬಂತು. ಅವಳಿಗೆ ಇಷ್ಟು ದಿನ ಹೇಗೆ ಕೈಕಾಲು ಕಟ್ಟಾಗದಾಗಿತ್ತು ಅಂತಂದರೆ, ಸೈಕಲ್ ಇರಲಿಲ್ಲ, ಹೊರಗಡೆ ಹೋಗೋಕ್ಕಾಗ್ತಿರಲಿಲ್ಲ. ಫಸ್ಟ್ ತೊಗೊಂಬನ್ನಿ ಅಂತ ಹೇಳಿಬಿಟ್ಟೆ, ಆ್ಯಕ್ಟಿವಿಟಿನೇ ಇಲ್ಲ ಅಂತ. ಸೊ ಫೈನಲಿ ಬಂದ ತಕ್ಷಣ ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ. ಯಾರಿಗಾದರೂ ಅಷ್ಟೇ ಊಟ ತಿಂಡಿ ಮಾಡ್ಕೊಂಡು ಸುಮ್ಮನೆ ಮನೆ ಇರೋದು ಅಂತಂದರೆ, ಆ್ಯಕ್ಟಿವಿಟಿ ಇಲ್ಲ ಅಂತಂದರೆ ದಪ್ಪನೇ ಆಗೋದು. ನಮ್ಮಿಬ್ಬರು ಕೇಸಲ್ಲಿ ಹಾಗೆ ಆಗಿದೆ ಇವಾಗ. ಅವಳಿಗೆ ಗಿಣ್ಣ ಅಂದರೆ ತುಂಬ ಇಷ್ಟ. ಊರಿಂದ ಅವ್ರ ಅಜ್ಜಿ ಕೊಟ್ಟು ಕಳಿಸಿದ್ರು. ಊಟ ಮಾಡಬೇಕಾದ್ರೂ ನನಗೆ ಈ ಕಾರ್ಟೂನ್ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದೆ. ಇವಳ್ದಿದೆ ಕತೆ ಡೈಲಿ ನಾನು ಕಾರ್ಟೂನ್ಸ್ ನೋಡಬೇಕು. ನಮಗೂ ಹಂಗೆ ಅಭ್ಯಾಸ ಕೂಡ ಆಗೋಗ್ಬಿಟ್ಟಿದೆ. ಊಟ ಅಂತೂ ಆಯಿತು. ನಾನು ನಿನ್ನೆ ನೋಟ್ ಟಾಕಿಂಗ್ ಅಂತೀನಿ. ಈಗ ಸೌಂಡ್ ಮಾಡಬೇಡ. ಮೇಡಮ್ ಅವ್ರಿಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದು ತುಂಬ ಇಷ್ಟ. ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀನಿ ಅಂತ ಕುಣಿತಾಳೆ ಮನೇಲಿ. ಹಾಗಾಗಿ ಮನೆ ಹತ್ರನೇ ಇದೆ ಅಂತ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಬಂದೆ. ನಾವೇನು ಮಾಡಿದ್ವಿ, ಮಿಸ್ಸಾಗಿ ವಾಟರ್ ಬಾಟಲ್ ಬಿಟ್ಟು ಬಂದ್ವಿ. ಅವಳಿಗೆ ನಾನು ಬೇಕೇ ಬೇಕು ಅಂತ ಹೇಳಿ ಮತ್ತೆ ರಿಟರ್ನ್ ಹೋಗಿ ಮನೆಗೆ ವಾಟರ್ ಬಾಟ್ಲ್ ತೊಗೊಂಬರ್ತಾ ಇದ್ದಾಳೆ. ಅವಳು ಸೇರ್ಕೊಳ್ತೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ ಅನ್ನೋ ಜೋಶ್ ನೋಡಿ ಅವಳು ಖಂಡಿತ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. 1 ಅವರ್ ಆದರೂ ಸುಮ್ಮನೆ ನೆಮ್ಮದಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಳೆ ಅಂತ ನಾವು ಅಂದ್ಕೊಂಡ್ರೆ, ಅಲ್ಲಿ ಉಲ್ಟಾ ಆಯಿತು. ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದೇ ತಡ. ಮೇಡಮ್ ಅವ್ರು ನಾನು ಡ್ಯಾನ್ಸ್ ಮಾಡಲ್ಲ, ನಾನು ಸೇರ್ಕೊಳ್ಳಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳೇ ಬಿಟ್ಲು. ನಾನು ನಾವೇನೇನು ಮಾಡಿದ್ವಿ, ಏನಾದರೂ ಮಾಡ್ಕೊತ ಅವಳನ್ನ ಮಾಸ್ಟರ್ ಹತ್ರ ಬಿಟ್ಟು ನಾನು ಇಬ್ಬರು ಹೊರಗಡೆ ಬಂದ್ವಿ. ಅವಳು ಅಳ್ತಾ ಇದ್ದಾಳೆ. ಹೆಂಗೆ ನಾನೆಲ್ಲೋ ಯಾವುದೋ ಪ್ರಪಂಚಕ್ಕೆ ಬಂದಿದ್ದೀನಿ ಅನ್ನೋ ಥರ ಕಾಡ್ತಾ ಇದ್ದಾಳೆ ಅವಳು. ನಾನು ಹೇಳ್ತಾ ಇದ್ದೀನಿ, ಮಮ್ಮ ನಿನಗಿನ್ನ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನೀನು ಡ್ಯಾನ್ಸ್ ಮಾಡು. ಮನೇಲಿ ಚೆನ್ನಾಗಿ ಕುಣಿತಾಳೆ, ಅದನ್ನೇ ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಮಾಡು ಅಂದರೆ ಅವಳಿಗೆಲ್ಲ ಆಗಲ್ಲ. ಏನು ಮಾಡೋಣ, ಏನೂ ಮಾಡೋಕ್ಕಾಗಲ್ಲ. ಸುಮಾರು ಹೊತ್ತು ಬಟ್ ಅಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದು ನೋಡಿ, ಇಲ್ಲ ಕುತ್ಕೊಳ್ಳೋಣ, ಹೋಗೋದು ಬೇಡ, ಡ್ಯಾನ್ಸ್ ನೋಡೋಣ ಅಂತ ಹೇಳ್ತಾಳೆ. ಬಟ್ ಡ್ಯಾನ್ಸ್ ಅಂತೂ ಮಾಡಲ್ವಂತೆ. ಅಲ್ಲಿ ಇಷ್ಟ ಇಲ್ವಂತೆ ಅವಳಿಗೆ, ಹೋಗಲ್ಲ ಅಂತ ಹೇಳಾಯ್ತು ನನಗೆ. ಮಾಡಲ್ವಾ? ಎದ್ದೇಳು ನಡೆಯೋಣ, ಎದೆ ಮಾಡಿ. ಮೇಡಮ್ ಅವರಿಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಅಂದರೆ ಕಷ್ಟ, ಆದರೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋಕ್ಕೆ ನನಗಿಷ್ಟ ಅಂತ ಹೇಳಿ, ಅಮ್ಮ ಜಿಮ್ಮಿಗೆ ಹೋಗೋಣ ಅಮ್ಮ, ವರ್ಕೌಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾಳೆ. ಅವಳಿಗೆ ಡ್ಯಾನ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ, ಅದೇ ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ.
ಈ ಇಂಟ್ರೆಸ್ಟ್ ಬರೋದಕ್ಕೆ ಕಾರಣನೇ ನಾನು ಅಂತಲೇ ಹೇಳ್ಬೋದು. ಯಾಕಂದರೆ ಅವಳು ಇನ್ಕ್ಲೂಡ್ ಮಾಡ್ಕೊತಾ ಇದ್ದೆ ವರ್ಕೌಟ್ ಮಾಡೋದಕ್ಕೆ. ಜಿಮ್ಮಿಗೆ ಕರ್ಕೊಂಡೋಗಿ ಬಂದೆ, ಬಟ್ ನಾನು ಜಾಯ್ನ್ ಆಗಿಲ್ಲ. ಮೇಡಮ್ ಅವ್ರು ಆಲ್ರೆಡಿ ಮೊಮೋಸ್ ಖಾಲಿ ಮಾಡಿ ನಂತರ ಅವರಪ್ಪ ಹತ್ರ ಹೋಗಿ ಟ್ಯಾಕ್ಸ್ ಆಗ್ತಾ ಇದ್ದಾಳೆ, ನನಗೆ ಚಾಕ್ಲೇಟ್ ಬೇಕು, ಬ್ರೌನಿ ಬೇಕು ಅಂತ. ನೀವಿಬ್ಬರು ಏನಾರು ಮಾಡ್ಕೊಳ್ರಪ್ಪ, ನಾನಂತೂ ವೆನಿಲಾ ಡ್ರಿಂಕ್ ಕುಡ್ಕೊಂಡು ಕೂತಿರ್ತೀನಿ ಅಂತ ಕೂತಿದ್ದೀನಿ. ಬಿಸ್ಕೆಟಾ? ಓಕೆ ಡನ್. ಮತ್ತು ಮೇಲ್ಗಡೆ ರೂಮ್ ಬಂದವ್ರೆ. ಸಾಕು. ಅವಳಿಗಂತೂ ಮೊಮೋಸ್ ಶಾಪಲ್ಲಿ ನಾವು ಹೋಗಿ ಹೇಳಂಗೆ ಇಲ್ಲ ಇದು ಕೊಡಿ ಅಂತ. ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ. ಅವಳು ಹೋದ ತಕ್ಷಣ ಅವಳಿಗೆ ಏನು ಬೇಕು ಅಂತ ಅವಳು ಪ್ಲೇಟಿಗೆ ಹಾಕಿ ಕೊಟ್ಬಿಡ್ತಾರೆ. ಅವಳಂತೂ ರೆಗ್ಯುಲರ್ ಕಸ್ಟಮರ್ ಆಗೋಗಿದ್ದಾಳೆ ಮೊಮೋಸ್ ಪಾಯಿಂಟಿಗಂತೂ. ನಾವು ಕಾರಲ್ಲಿ ಕೂತ್ಕೊಂಡಿದ್ರು ಅವಳು ಹೋಗಿ ತೊಗೊಂಬರ್ತಾಳೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಅವಳಿಗೆ ಏನು ಇಷ್ಟ ಅಂತ, ಕೊಟ್ಬಿಡ್ತಾರೆ ಹಾಗೆ ತೆಗೆದು. ಆ್ಯಂಡ್ ಎಕ್ಸ್ಟ್ರಾ ಬೇರೆ ಕೊಡ್ತಾರೆ ಅವಳಿಗೆ. ಫೈನಲಿ ಜಿಮ್ಗೆ ಜಾಯ್ನ್ ಆಗಿಬಿಟ್ಟೆ. ಎಸ್, ನಾನು ನನ್ನ ಬರ್ಡೇ ದಿನವೇ ಜಿಮ್ಮಿಗೆ ಜಾಯ್ನ್ ಆಗಿದ್ದೀನಿ. ಎಲ್ಲದಕ್ಕೂ ಕಾಲ ಕೂಡ ಬರಬೇಕು ಅಂತ ಇತ್ತಲ್ಲ, ಹಾಗೆ ನನ್ನ ಬರ್ಡೇ ದಿನ ಜಿಮ್ಮಿಗೆ ಜಾಯ್ನ್ ಆದೆ. ಇದೇ ನಾನು ಕೊಟ್ಕೊಂಡಿರೋಂಥ ಬರ್ಡೇ ಗಿಫ್ಟ್ ಇದು. ಸೊ ಇವತ್ತು ನನ್ನ ಬರ್ಡೇ ಆಗಿತ್ತು. ನಾವೇನು ಕೇಕ್ ಎಲ್ಲ ತಂದು ಸೆಲೆಬ್ರೇಷನ್ ಮಾಡ್ತೀನಿ ಅಂದರು. ನಾನು ಬೇಡವೇ ಬೇಡ, ನನಗೆ ಯಾವುದೇ ಕಾರಣಕ್ಕೆ ನೀವು ಕೇಕ್ ತಂದರೂ ಕೂಡ ನಾನು ಕಟ್ ಮಾಡಲ್ಲ ಅಂತ ಹೇಳಿ ನನ್ನ ಬರ್ಡೇ ಸೆಲೆಬ್ರೇಷನ್ನ ನಾನು ಜಿಮ್ಮಿಗೆ ಜಾಯ್ನ್ ಆಗಿ ನಾನು ಸೆಲೆಬ್ರೇಟ್ ಮಾಡಿಕೊಂಡೆ. ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು. ಖಂಡಿತ ಹೋಗೋಣ ಅಂದ್ಕೊಂಡು ನನಗೆ ಯಾವುದೇ ಥರ ಫುಡ್ ಬೇಡ, ದೋಸೆ ಅಥವಾ ಇಡ್ಲಿ ಎರಡರಾದರೂ ಒಂದು ಕೊಡಿಸ್ಬಿಡಿ ಸಾಕು ಅಂತಂದೆ. ಸೊ ದೋಸೆ ತಿಂದ್ಕೊಂಡ್ವಿ HVRಲ್ಲಿ. ಅವರು ಇಡ್ಲಿ ತಿಂದ್ಕೊಂಡ್ರು. ಮೇಡಮ್ ಅವರು ನಾವು ಹೋಗೋ ಅಷ್ಟರಲ್ಲೇ ತಾಚಿ ಮಾಡಿಬಿಟ್ಟಿದ್ರು. ಯಾಕೆಂದರೆ ಸಂಜೆ ಅವಳು ಮೊಮೋಸೆಲ್ಲ ತಂದಿದ್ರು, ಹೊಟ್ಟೆ ತುಂಬ್ದಂಗಾಗಿತ್ತು. ಅವ್ನು ಸ್ಕೂಲಿಂದ ಬಂದು ಮಲಗಿರಲಿಲ್ಲ, ಹಾಗಾಗಿ ನಾವು ಎದ್ದೇಳ್ಸೋಕ್ಕೂ ಹೋಗಿಲ್ಲ, ಮಲಗಿರೋ ಅಂದ್ಬಿಟ್ಟು ನಾವು ತಿಂಡಿ ತಿಂದ್ಕೊಂಡು ಹೊರಟ್ವಿ. ಸೊ ಇವತ್ತಿನ ಬರ್ಡೇ ಸ್ಪೆಷಲ್ ಏನು ಅಂತಂದರೆ ನಾನು ಜಿಮ್ಮಿಗೆ ಜಾಯ್ನ್ ಆಗಿದ್ದೀನಿ, ಅದೇ ಸ್ಪೆಷಲ್ ನನಗೆ. ಸೊ ನೆಕ್ಸ್ಟ್ ಬರ್ಡೇ ಅಷ್ಟೊತ್ತಿಗೆ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. PCOD ಪ್ಲ್ಯಾನ್ ರೆಡಿ ಮಾಡಬೇಕಾಗಿತ್ತು, ರೆಡಿ ಮಾಡಿ ಶೇರ್ ಕೂಡ ಮಾಡಿದೆ. ಥ್ಯಾಂಕ್ ಯು ಇವತ್ತಿನ ವಿಡಿಯೋ ನೋಡಿರೋದಕ್ಕೆ. ನಾಳೆಯಿಂದ ಖಂಡಿತ ವಿಡಿಯೋಸ್ ಮಾಡ್ತೀನಿ. ಬಾಯ್.